ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ನೀವು ನೋಡಿರ್ತೀರ ತಮ್ಮನೆಲ್ಲ. ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ನೀವು ಈ 5 ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಓಕೆನಾ? ಸಿ ಸೆಕ್ಷನ್ ಅಂತೂ ನಿಜವಾಗ್ಲೂ ಫ್ರೆಂಡ್ಸ್ ಬೇಡವೇ ಬೇಡ. ಅದ್ರ ಕಷ್ಟ ಏನು ಅಂತ ನಾನು ಕೂಡ ಅನುಭವಿಸ್ತಾ ಇದ್ದೀನಿ. ಓಕೆನಾ? ಸೊ ದೇವರು ನಿಮಗೆಲ್ಲ ನಾರ್ಮಲ್ ಡೆಲಿವರಿ ಆಗೋ ಥರ ಆಗಲಿ ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಓಕೆ, ಬನ್ನಿ ತಡ ಮಾಡ್ದೇನೆ ವಿಡಿಯೋನ ಬೇಗನೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಈ 5 ಟಿಪ್ಸ್ನ ನೀವು ಫಾಲೋ ಮಾಡಿ. ಓಕೆನಾ? ಅದರಲ್ಲಿ ಮೊದಲನೇ ಟಿಪ್ಸ್ ಬಂದು ಬ್ರೀತಿಂಗ್ ಎಕ್ಸಸೈಸ್. ಬ್ರೀತಿಂಗ್ ಎಕ್ಸಸೈಸ್ ಫ್ರೆಂಡ್ಸ್ ಎಷ್ಟು ಒಳ್ಳೆಯದು ಅಂತ ಅಂದರೆ ನಿಮ್ಮ ಮಗು ಅಂತಂದರೆ ಬೇಗನೆ ಅದು ಪುಷ್ ಮಾಡಿಕೊಂಡು ಬೇಗನೆ ನಿಮಗೆ ಹೊರಗಡೆ ಬರೋ ಥರ ನಿಮಗೆ ಈಸಿಯಾಗಿ ನಿಮಗೆ ವರ್ಕೌಟ್ ಆಗುತ್ತೆ ಅದು. ಓಕೆನಾ? ಆ್ಯಕ್ಚುಲಿ ನಂದು ನೀವು ಕೇಳ್ಬೋದು, ನಿಮ್ಮದು ಸಿ ಸೆಕ್ಷನ್ನು, ನೀವು ಹೆಂಗೆ ನಾರ್ಮಲ್ ಡೆಲಿವರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಏನು ಅಂತ ನೀವು ಕೇಳಬಹುದು. ಬಟ್ ನನಗೆ ಸಿ ಸೆಕ್ಷನ್ ಆಗುತ್ತೆ ಅಂತ ನನಗೂ ಕನ್ಫರ್ಮ್ ಇರಲಿಲ್ಲ. ಓಕೆನಾ? ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸಿ ಸೆಕ್ಷನ್ ಆಯಿತು. ನನಗೂ ಕೂಡ ನಾರ್ಮಲ್ ಡೆಲಿವರಿ ಟ್ರೈ ಮಾಡಿದ್ರು, ಬಟ್ ಅದು ನನಗೆ ಹೊಟ್ಟೆ ಪೇನ್ ಬರಲೇ ಇಲ್ಲ. ಓಕೆನಾ? ಸೊ ನಾನು ಸಿ ಸೆಕ್ಷನ್ಗಿಂತ ಮುಂಚೆ ನನಗೆ ದೊಡ್ಡವರು ಏನೇನು ಹೇಳ್ಕೊಟ್ರು ಅದನ್ನು ನಾನು ಫಾಲೋ ಮಾಡಿದ್ದೆ. ಓಕೆನಾ? ನನಗೂ ಕನ್ಫರ್ಮ್ ಇರಲಿಲ್ಲ ಸಿ ಸೆಕ್ಷನ್ ಆಗುತ್ತೆ ಅಂತ. ಸೊ ನಾನು ಕೂಡ ಅದನ್ನು ಫಾಲೋ ಮಾಡಿದ್ದೆ. ಹಾಗೆಯೇ ನನ್ನ ಫ್ರೆಂಡ್ಸು, ನನಗಿಂತ ಮುಂಚೆ ನನ್ನ ಫ್ರೆಂಡ್ಸಿಗೆಲ್ಲ ಮಗು ಇದೆ, ಅವರೆಲ್ಲ ಏನೇನು ಫಾಲೋ ಮಾಡಿದ್ರು ಅವ್ರದ್ದು ನಾರ್ಮಲ್ ಆಗಿದೆ. ಸೊ ಅವರು ಏನೇನು ಫಾಲೋ ಮಾಡಿದ್ರು ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾಗಿ ನೀವು ಫಸ್ಟು ಬ್ರೀತಿಂಗ್ ಎಕ್ಸಸೈಸ್ನ ನೀವು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಓಕೆನಾ? ಎಷ್ಟು ಟೈಮ್ ಮಾಡಬೇಕು ಅಂತ ನೀವು ಕೇಳೋದಾದರೆ ಡೈಲಿ ಒಂದು 10 ಮಿನಿಟ್ಸ್, ಮಾರ್ನಿಂಗ್ ಆದರೂ ಪರವಾಗಿಲ್ಲ, ಈವ್ನಿಂಗ್ ಆದರೂ ಪರವಾಗಿಲ್ಲ, ನೀವು ಡೈಲಿ ಒಂದು 10 ಮಿನಿಟ್ಸ್ ನೀವು ಬ್ರೀತಿಂಗ್ ಎಕ್ಸಸೈಸ್ನ ಕಂಪಲ್ಸರಿ ನೀವು ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ನಿಮಗೆ ಲಾಸ್ಟಲ್ಲಿ ಹೆರಿಗೆನೋ ಬರಬೇಕಾದ್ರೆ ಆ ಬ್ರೀತಿಂಗ್ ಎಕ್ಸಸೈಸ್ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಅದು ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ನನ್ನ ಫ್ರೆಂಡು ಕೂಡ ಅಷ್ಟೇ, ಅವಳು ಡೈಲಿ ಆ 10 ಮಿನಿಟ್ಸ್ ಮಾರ್ನಿಂಗ್ ಮಾಡ್ತಾ ಇದ್ದವಳು, ಈವ್ನಿಂಗ್ ಏನು ಮಾಡ್ತಾ ಇರಲಿಲ್ಲ. ಮಾರ್ನಿಂಗ್ ಈ ಥರ ಬ್ರೀತಿಂಗ್ ಎಕ್ಸಸೈಸ್ನ ಮಾಡ್ತಾ ಇದ್ಲು. ಅವಳು ನನಗೆ ಹೇಳಿದ್ದು ಲಾಸ್ಟಲ್ಲಿ ಡೆಲಿವರಿ ಆಗಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂತ ಅಂದರೆ ನನಗೆ. ಸೊ ನಾನು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ನೆಲ್ಲ ಫುಲ್ಲು ಉಸಿರೆಳೆಯೋದು ಬಿಡೋದು ಆ ಥರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಪೇನ್ ರಿಲೀಫ್ ಆಗ್ತಾಯಿತ್ತು ಕಣೆ ಅಂತ ನನಗೆ ಅವಳು ಮಗು ಆದಮೇಲೆ ಹೇಳಿದ್ದು ನನಗೆ. ಸೊ ಇದನ್ನು ನೀವು ವರ್ಕೌಟ್ ಆಗೇ ಆಗುತ್ತೆ. ಇದನ್ನು ನೀವು ಮಿಸ್ ಮಾಡ್ದೇ ನೀವು ಇದನ್ನು ಮಾಡಬೇಕಾಗುತ್ತೆ. ಓಕೆನಾ? ಇನ್ನು ಸೆಕೆಂಡ್ನೇದಾಗಿ ನೋಡೋದಾದರೆ ನೀವು ವಾಕಿಂಗು. ಓಕೆನಾ? ವಾಕಿಂಗ್ ಅಂತೂ ಫ್ರೆಂಡ್ಸ್ ನೀವು ಕಂಪಲ್ಸರಿ ಮಾಡಿ ನೋಡಿ, ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ. ಡೈಲಿ ಒಂದು ½ ಅನ್ ಅವರ್ ಆದರೂ ನೀವು ವಾಕಿಂಗ್ನ ಮಾಡಲೇಬೇಕಾಗುತ್ತೆ. ಊಟ ಮಾಡ್ತೀರಾ ಅಲ್ವಾ? ಊಟ ಮಾಡಿದ್ಮೇಲೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗೆಯೇ ಆರಾಮಾಗಿ ನೀವು ಓಡಾಡಿಕೊಂಡು ಆರಾಮಾಗಿ ಇರ್ಬೋದು. ಓಕೆನಾ? ಸೊ ಲಾಸ್ಟಲ್ಲಿ ನಿಮಗೆ ಈ ವಾಕಿಂಗ್ ಮಾಡೋದ್ರಿಂದ, ಆಗಿನ ಕಾಲದವ್ರು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರಲ್ವಾ, ಜಾಸ್ತಿ ವಾಕ್ ಮಾಡು, ಓಡಾಡು ಜಾಸ್ತಿ, ಕೆಲಸ ಮಾಡು ಜಾಸ್ತಿ, ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಿರಲ್ವಾ. ಸೊ ನೀವು ವಾಕಿಂಗ್ ಜೊತೆಗೆ ಬಟ್ಟೆ ಎಲ್ಲ ಹಿಂಡೋದಾಗಿರ್ಬೋದು, ಕೆಳಗಡೆ ಬಗ್ಕೊಂಡು ನೀವು ಸೊಂಟಕ್ಕೆ ಆದಷ್ಟು ನೀವು ಅಂದರೆ ಸೊಂಟಕ್ಕೆ ಕೆಲಸ ಕೊಡಬೇಕು ನೀವು. ಓಕೆನಾ? ನೀವು ಬಗ್ಗಿ ಹೇಳಿ ಮಾಡೋದ್ರಿಂದ ಕೂಡ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಸು ತುಂಬಾ ಇದೆ. ಓಕೆನಾ? ಇನ್ನು ನೆಕ್ಸ್ಟು ಮೂರನೇದು ನೋಡೋದಾದರೆ ನಿಮ್ಮದು ಜಾಸ್ತಿ ಆದಷ್ಟು ಬಿಸಿನೀರು ಮತ್ತು ಮಜ್ಜಿಗೆನ ತಗೊಳ್ಳಿ. ಓಕೆನಾ? ಬಿಸಿನೀರು ಅಂದರೆ ತುಂಬ ಬಿಸಿ ಅಂತ ಅಲ್ಲ, ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ತಗೊಳ್ಳಿ. ಇಲ್ಲಾಂದರೆ ತೀರಾ ಬೆಚ್ಚಗಿರಬೇಕು. ಓಕೆನಾ? ಆ ಥರ ಬೆಚ್ಚಗಿರೋದನ್ನ ನೀವು ತಗೊಳ್ಳಿ. ಆ ಥರನೂ ನೀವು ತಗೊಳ್ಳೋದ್ರಿಂದ ಬಿಸಿನೀರು ಕುಡಿದ ತಕ್ಷಣ ಡೆಲಿವರಿ ಆಗಿಬಿಡುತ್ತಾ ಅಂತ ನೀವು ಕೇಳಬಹುದು. ಹೌದು, ನಾನು 100% ಆಗುತ್ತೆ ಅಂತ ಹೇಳ್ತಾ ಇಲ್ಲ, 90% ಅಷ್ಟು, 80% 90% ಅಷ್ಟು ನಿಮಗೆ ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ. ಅದು ಹೇಗಪ್ಪ ಅಂತ ನೀವು ತಿಳ್ಕೊಳ್ಳೋದಾದರೆ, ನಿಮಗೆ ಇವಾಗ ಬಿಸಿನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ತಿಂದಿರೋ ಆಹಾರ ಎಲ್ಲ ಫುಲ್ಲು ಜೀರ್ಣ ಚೆನ್ನಾಗಾಗುತ್ತೆ. ಓಕೆನಾ? ಡೈಜೆಷನ್ ಪ್ರಾಬ್ಲಮ್ ಇರೋರು ಡೈಜೆಷನ್ ಚೆನ್ನಾಗಾಗುತ್ತೆ. ಡೈಜೆಷನ್ ಚೆನ್ನಾಗಾದಾಗ ಅಲ್ವಾ ನಿಮ್ಮ ಬಾಡಿಗೆ, ಒಂದು ಮಗುನ ಇರಬೇಕು ಅಂತಂದರೆ ನಮಗೆ ಸ್ಟ್ರೆಂತ್ ಬೇಕು. ಬಾಡಿಗೆ ಸ್ಟ್ರೆಂತ್ ಬೇಕು ಅಂತಂದರೆ ನಾವು ತಿಂದಿರೋದೆಲ್ಲ ನಮಗೆ ಡೈಜೆಷನ್ ಚೆನ್ನಾಗಾಗಬೇಕು ಅಲ್ವಾ. ಸೊ ನಿಮಗೆ ಡೈಜೆಷನ್ ಚೆನ್ನಾಗಾಗಬೇಕು ಅಂತಂದರೆ ನೀವು ಬಿಸಿನೀರನ್ನ ತೊಗೊಳ್ಬೇಕು. ಬಿಸಿನೀರನ್ನ ತೊಗೊಂಡಾಗ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗೆಯೇ ನಿಮ್ಮದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅಕಸ್ಮಾತು ಅದು ಕೂಡ ಸರಿ ಹೋಗುತ್ತೆ, ಸಾಲ್ವ್ ಆಗುತ್ತೆ.
ಓಕೆನಾ. ಇನ್ನು 4ನೇ ಪಾಯಿಂಟ್ ನೋಡೋದಾದ್ರೆ ಫ್ರೆಂಡ್ಸ್, ನೀವು ಆಹಾರದಲ್ಲಿ ಜಾಸ್ತಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಸೊಪ್ಪಲ್ಲಿ ಮೇನ್ ಆಗಿ ನೀವು ದಂಟು ಸೊಪ್ಪನ್ನ ಸೇರಿಸ್ಕೊಳ್ಳಿ. ಓಕೆನಾ. ದಂಟು ಸೊಪ್ಪು ತುಂಬಾನೇ ಕೂಲ್. ಓಕೆನಾ. ನಿಮ್ಮ ಬಾಡಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಮ ಬಾಡಿ ತುಂಬಾನೇ ಹೀಟ್ ಆಗಿರುತ್ತೆ. ಸೊ ನೀವು ದಂಟು ಸೊಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ನಿಮ್ಮ ಬಾಡಿ ಕೂಲ್ ಆಗುತ್ತೆ. ಓಕೆನಾ. ಸೊ ಅದ್ರ ಜೊತೆಗೆ ನಿಮಗೆ ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಬರೋದಿಲ್ಲ. ಸೊ ಕಾನ್ಸ್ಟಿಪೇಷನ್ ಸಮಸ್ಯೆ ಏನಾದರೂ ಬಂದ್ಬಿಟ್ರಂತೂ ಫ್ರೆಂಡ್ಸ್, ನಿಮಗೆ ಈ ಕಡೆ ಡೆಲಿವರಿ ಪೇನ್ ಇರುತ್ತೆ, ಹಾಗೆಯೇ ಇದು ಮೋಷನ್ದು ಅಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಇರುತ್ತೆ. ಸೊ ನೀವು ಆ ಟೈಮಲ್ಲಿ ಎರಡೂ ಕೂಡ ನೀವು ಫೇಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನೀವು ಸೊಪ್ಪನ್ನ ಜಾಸ್ತಿ ತಗೊಳ್ಳಿ, ಅದರಲ್ಲೂ ದಂಟು ಸೊಪ್ಪನ್ನ ಜಾಸ್ತಿ ತಗೊಳ್ಳಿ. ನಾನು ಹಾಗೆ ಮಾಡ್ತಾ ಇದ್ದೆ. ದಂಟು ಸೊಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನೋದಾಗಿರ್ಬಹುದು. ಸಾಂಬಾರಿನಿಂದ ನೀವು ಹೆಚ್ಚಾಗಿ ಪಲ್ಯ ಮಾಡ್ಕೊಂಡು ತಿನ್ನಿ. ಓಕೆನಾ. ಸಾಂಬಾರಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ, ಬಟ್ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಹೆಚ್ಚು ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ. ನಿಮಗೆ ಸೊಪ್ಪನ್ನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಸಿಗೋದ್ರಿಂದ ನೀವು ಅದನ್ನು ಜಾಸ್ತಿ ತಗೊಳ್ಬೇಕಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟು 5ನೇ ಪಾಯಿಂಟ್ ಬಂದು ಫ್ರೆಂಡ್ಸ್, ನೀವು ಡ್ರೈ ಫ್ರೂಟ್ಸ್ಗಳಾಗಿರಬಹುದು, ಹಾಗೆಯೇ ಡ್ರೈ ಫ್ರೂಟ್ಸಲ್ಲಿ ಡೇಟ್ಸು, ಮೇಯ್ನಾಗಿ ಡೇಟ್ಸ್ ತೊಗೊಳ್ಳಿ. ಆ ಡೇಟ್ಸಲ್ಲಿ ತುಂಬಾ ನಿಮಗೆ ಪವರ್ಫುಲ್ ಅಂತಲೇ ಹೇಳ್ಬೋದು. ಅದು ನಿಜವಾಗ್ಲೂ ಪವರ್ಫುಲ್ ಫುಡ್ ಅಂತಲೇ ಹೇಳ್ಬೋದು. ಡೇಟ್ಸ್ನ ತೊಗೊಳ್ಳೋದ್ರಿಂದ ಅಷ್ಟೇ ನಿಮಗೆ ನಾರ್ಮಲ್ ಡೆಲಿವರಿ ಹಾಗೆ ಆಗುತ್ತೆ. ಹಾಗೆಯೇ ಅದ್ರ ಜೊತೆಗೆ ನೀವು ಚಿಕನ್ನು, ಮಟನ್ನು ಈ ಥರ ತೊಗೊಳ್ಬೇಕಾಗುತ್ತೆ. ಚಿಕನ್ನು, ಫಿಶ್ ಎಲ್ಲ ಜಾಸ್ತಿ ತೊಗೊಳ್ಳಿ. ಚಿಕನ್ನು ಅಷ್ಟೇ, ಅಂದರೆ ಜಾಸ್ತಿ ಅಂತಂದರೆ ಹೆವಿ ತುಂಬಾ ತೊಗೊಳಕ್ಕೆ ಹೋಗ್ಬೇಡಿ. ನೀವು ಡೈಲಿ ತೊಗೊಳ್ಳಿಲ್ಲ ಅಂತಂದ್ರು ಡೈಲಿ ತೊಗೊಳ್ಬೋದು, 1-2 ಪೀಸ್ 3 ಪೀಸ್ ಆ ಥರ ತೊಗೊಳ್ಬೋದು. ಬಟ್ ಅದನ್ನು ತಿನ್ನೋದ್ರಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗಿಬಿಡ್ಬೋದು. ಸೊ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ವೀಕ್ಲಿ 3 ಟೈಮ್ಸ್ನ ತೊಗೊಳ್ಬೇಕಾಗುತ್ತೆ. ಸೊ ನೀವು ಚಿಕನ್, ಮಟನ್ನು ಅದನ್ನೆಲ್ಲ ಜಾಸ್ತಿನೇ ತೊಗೊಳ್ಳೋದ್ರಿಂದ ಕೂಡ ನಿಮಗೆ ಹಾಲು ಇದನ್ನೆಲ್ಲ ಜಾಸ್ತಿ ತೊಗೊಳ್ಳಿ. ಓಕೆನಾ. ಇದೆಲ್ಲ ಜಾಸ್ತಿ ತೊಗೊಳ್ಳೋದ್ರಿಂದ ನಿಮಗೆ ಸ್ಟ್ರೆಂತ್ ಜಾಸ್ತಿ ಸಿಗುತ್ತೆ. ಸ್ಟ್ರೆಂತ್ ಜಾಸ್ತಿ ಸಿಗೋದ್ರಿಂದ ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಇದು ಕೂಡ ಯೂಸ್ಫುಲ್ ಆಗಿದೆ. ಓಕೆನಾ. ಅದ್ರ ಜೊತೆಗೆ ಫ್ರೆಂಡ್ಸ್, ಇದೆಲ್ಲರ ಜೊತೆಗೆ ನೀವು ಬಟರ್ಫ್ಲೈ ಎಕ್ಸಸೈಸ್, ಓಕೆನಾ, ಬಟರ್ಫ್ಲೈ ಎಕ್ಸಸೈಸ್ ಮಾತ್ರ ಮಿಸ್ ಮಾಡಬೇಡಿ, ಇದನ್ನು ಕೂಡ ಮಾಡಿ. ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ನಾರ್ಮಲ್ ಡೆಲಿವರಿನೇ ಆಗಲಿ. ಹಾಗೆಯೇ ನಾನು ಹೇಳಿರೋ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳಿ. ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಹಾಗೆ ಆಗುತ್ತೆ. ಸುಮ್ಮನೆ C-ಸೆಕ್ಷನ್ ಎಲ್ಲ ಮಾಡಿಸ್ಕೊಂಡು ಬ್ಯಾಕ್ ಪೇನ್ ಎಲ್ಲ ಅನುಭವಿಸ್ಲಿಕ್ಕೆ ಆಗಲ್ಲ. ಓಕೆನಾ. ಸೊ ಓಕೆನಾ ಫ್ರೆಂಡ್ಸ್. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.